ಅವ್ರ ಅಮ್ಮನಿಂದ ನನಗೆ ಕಾಲ್ ಬಂತು, ರಾಧಾ ಏನ್ ಮಾಡ್ತಿದ್ಯಾ ಅಂತ ಅಂದ್ರು. ಹೊರಗಡೆ ಇದೀನಿ ಅಮ್ಮ ಹೇಳಿ ಅಂತ ಅಂದೆ. ನೀವು ನನ್ ಮಗ ನಿನ್ನ ಲವ್ ಮಾಡ್ತಿದ್ದಾನೆ. ಮಾರನೇ ದಿನಾನೇ ಜಾತಕ ಎಲ್ಲ ನೋಡ್ಕೊಂಡ್ ಬಂದ್ರು. ಜಾತಕ ಎಲ್ಲ ಚೆನ್ನಾಗ್ ಹೊಂತು. ಫಸ್ಟ್ ನಾನೇ ಪ್ರಪೋಸ್ ಮಾಡ್ದೆ. ಇರಿ ಬೇಡ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ದಿನ ಅವ್ರೆ ತಳ್ಳಿದ್ರು. ಯಾಕೆಂದ್ರೆ ಇವಾಗ ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಳ್ಬಾರ್ದಲ್ಲ. ನನ್ನ ಮದ್ವೆ ಆಗ್ತೀಯಾ ರಾಧಾ ಅಂತ ಕೇಳಿದ್ರು. ಇಟ್ ವಾಸ್ ಡೈರೆಕ್ಟ್ಲಿ ಅ ಮ್ಯಾರೇಜ್ ಪ್ರಪೋಸಲ್ ಅಂಡ್ ಐ ಸೆಡ್ ಯೆಸ್. ಬ್ಯಾಕ್ ಬೋನ್ ಆಗಿ ಏನಾದ್ರೂ ಒಂದು ಡೈಲಾಗ್ ಗಳನ್ನ ಹೇಳ್ಕೊಡೋರು ಇರ್ಬೋದು. ರಣವಿಂದನೇ ನೀವು ಇನ್ಸ್ಪೈರ್ ಆಗಿ ಹಂಗೇನಾದ್ರು ಲವ್ ಆಯ್ತಾ? ಒಂಚೂರು ನಿಮ್ ಲವ್ ಸ್ಟೋರಿ ಎಂಗೇಜ್ಮೆಂಟ್ ಆದಾಗ್ಲಿಂದ ಅಂತ ಎಲ್ರಿಗೂ ಕುತೂಹಲ, ವಿಲನ್ ಜೊತೆ ಹೆಂಗ್ ಲವ್ ಆಯ್ತು ಅನ್ನೋದು. ಇಲ್ಲ, ಅವರು ಪಾತ್ರ ಅಂದ್ರೆ ಆ ಪಾತ್ರದಲ್ಲಿ ವಿಲನ್ ಹೌದು, ಬಟ್ ಅವ್ರ ರಿಯಲ್ ಲೈಫ್ ಅಲ್ಲಿ ಹೀಸ್ ವೆರಿ ಇನ್ನಸೆಂಟ್ ಅಂಡ್ ತುಂಬಾ ನನ್ಗ ಅವ್ರು ಇಷ್ಟ ಆಗಿದ್ದೆ. ಅವರು ತನ್ನ ಪಾಡಿಗೆ ತಾನು ಇರ್ತಿದ್ರು, ಯಾರ ಹತ್ರನೂ ಅಷ್ಟಾಗಿ ಮಾತಾಡ್ತಿರ್ಲಿಲ್ಲ. ಅಂದ್ರೆ ನನ್ನನ್ನ ನಾನೇ ನೋಡ್ಕೊಂಡಂಗಿತ್ತು. ಏನಾದ್ರೂ ಸಿಕ್ಕರೆ ಖುಷಿ ಪಡೋರು, ತಿನ್ನಕ್ ಕೊಟ್ಬಿಟ್ರಂತೂ ತುಂಬಾ ಖುಷಿ ಪಡೋರು. ಏನಾದ್ರು ಆಟ ಆಡಕ್ ಏನಾದ್ರು ಸಿಕ್ಬಿಟ್ರೆ ಸುಮ್ನೆ ಆಟ ಆಡ್ಕೊಂಡ್ ಕೂರೋರು. ಈಸ್ ಲೈಕ್ ಅ ಚೈಲ್ಡ್. ಸೊ ನನ್ಗೆ ಅದನ್ನೆಲ್ಲ ನೋಡಿ ಐ ಫೆಲ್ಟ್ ಎಷ್ಟು ಅಂದ್ರೆ ಮುದ್ದಾಗಿದ್ದಾರೆ ಅನ್ನೋ ತರ ನನ್ಗ ಅನ್ಸ್ತು. ಅಂಡ್ ಅದಾದ್ಮೇಲೆ ವಿ ಬಿಕೇಮ್ ಫ್ರೆಂಡ್ಸ್. ಅಂಡ್ ಫ್ರೆಂಡ್ಸ್ ಆಗಿದ್ದು ಕೂಡ ತುಂಬಾ 1.5-2 ತಿಂಗಳಾದ್ಮೇಲೇನು, ಅಲ್ಲಿವರೆಗೂ ನಾವು ಮಾತೇ ಆಡ್ತಾ ಇರ್ಲಿಲ್ಲ. ಅಂಡ್ ಅವ್ರಿಗೆ ಫೀಮೇಲ್ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ. ಈ ಸೆಟ್ ಅಲ್ಲಿ ಕೂಡ ಎಷ್ಟೋ ಜನ ಅವ್ರಿಗೆ ಫ್ಯಾನ್ಸ್ ಆಗಿದ್ರು ಅಂಡ್ ಮೇಲ್ ಬಿದ್ದು ಮಾತಾಡ್ಸಕ್ಕೆಲ್ಲ ಬರ್ತಿದ್ರು. ಬಟ್ ಅವ್ರ ಅಷ್ಟಾಗಿ ಮಾತಾಡ್ತಾ ಇರ್ಲಿಲ್ಲ. ಅವ್ರಿಗೆ ನನ್ನ ವೈಬ್ ಅವ್ರಿಗೆ ಮ್ಯಾಚ್ ಆಗ್ತಿತ್ತು ಅಂಡ್ ಅವ್ರ ವೈಬ್ ನನಗ್ ಮ್ಯಾಚ್ ಆಗ್ತಿತ್ತು. ಇಬ್ರು ಯಾವ್ದಾದ್ರು ಒಂದ್ ವಿಷಯ ಇಟ್ಕೊಂಡ್ ಮಾತಾಡ್ಕೊಂಡ್ ಕುತ್ಕೊಳ್ತಾ ಇದ್ವಿ. ಅಂಡ್ ಇದನ್ನೆಲ್ಲ ನೋಡಿ ಸೆಟ್ ಅವರು ಏನೋ ನಡೀತಿರ್ಬೋದಾ ಅನ್ನೋ ತರ ನೋಡ್ತಾ ಇದ್ರು. ಬಟ್ ಅವಾಗೇನೋ ಏನೂ ಇರ್ಲಿಲ್ಲ. ಅಂಡ್ ಅದಾದ್ಮೇಲೆ ಇವರು ಅಂದ್ರೆ ವಿ ಸ್ಟಾರ್ಟೆಡ್ ಲೈಕಿಂಗ್ ಈಚ್ ಅದರ್. ಅಂದ್ರೆ ಒಂದು ದಿನ ಅವ್ರ ಸೆಟ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಐ ಯೂಸ್ ಟು ಫೀಲ್ ಲೈಕ್ ಏನೋ ಒಂಥರ ಏನೋ ಕಳ್ಕೊಂಡಂಗಾಗಿದೆಯಲ್ಲ ಅನ್ನೋ ತರ ಫೀಲ್ ಆಗ್ತಿತ್ತು. ಅಂಡ್ ನಾನ್ ಸೆಟ್ ಅಲ್ಲಿ ಇಲ್ದೇ ಇದ್ದಾಗ ಹಿ ಯೂಸ್ ಟು ಫೀಲ್ ದ ಸೇಮ್. ಸೊ ಅದೇನೋ ಒಂಥರ ಕನೆಕ್ಷನ್ ಬಿಲ್ಡ್ ಆಯ್ತು. ಅಂಡ್ ಅದಾದ್ಮೇಲೆ ಇಟ್ ಈಸ್ ಪ್ಯೂರ್ಲಿ ಲೈಕ್ ಈ ತುಂಬಾ ಪ್ಯೂರ್ ಆಗಿರೋ ಲವ್ ಅದು. ಏನ್ ಮಾಡ್ತಿದ್ದೀರಾ ಅಂತ ಕೇಳಕ್ಕೂನು ನನ್ಗೆ ಭಯ. ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ನಾನ್ ನಡುಗ್ತಾ ಇದ್ದೆ, ಲಿಟ್ರಲಿ. ಅಂದ್ರೆ ರಿಯಲ್ ಆಗಿ ನಡುಗ್ತಾ ಇದ್ದೆ. ಯಾಕಂದ್ರೆ ಅವ್ರನ್ನ ಆ ಪಾತ್ರದಲ್ಲಿ ನೋಡಿ. ಅಂಡ್ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಅವ್ರ ಹಿಂದೆ ಮಾಡಿದಂತ ಪಾತ್ರಗಳನ್ನ ನಾನ್ ನೋಡಿದ್ದೆ. ಐ ವಾಸ್ ಹಿಸ್ ಫ್ಯಾನ್ ಅಂಡ್ ಐ ಆಮ್ ಸ್ಟಿಲ್ ಹಿಸ್ ಫ್ಯಾನ್. ಅವ್ರ ಜೊತೆ ಒಂದ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಬಂದಾಗ ನನಗ್ ತುಂಬಾನೇ ಖುಷಿ ಇತ್ತು. ಅವ್ರ ಜೊತೆ ಮಾತಾಡ್ಬೇಕು. ಇವಾಗ ಯಾರೋ ಒಬ್ರು ಸೆಲೆಬ್ರಿಟಿ ಇದ್ದು ಫ್ಯಾನ್ ಆಗಿ ಅವ್ರ ಹತ್ರ ಮಾತಾಡ್ಬೇಕು ಅಂತ ಬಂದಾಗ ಸ್ವಲ್ಪ ಭಯ ಅನ್ಸುತ್ತೆ. ಐ ವಾಸ್ ದ ಸೇಮ್ ಗರ್ಲ್. ನಂಗೆ ಅವ್ರ ಹತ್ರ ಮಾತಾಡಕ್ ತುಂಬಾ ಭಯ ಆಗ್ತಿತ್ತು. ಬಟ್ ಮಾತಾಡ್ಬೇಕು ಅಂತ ಅನ್ನಿಸ್ತಿತ್ತು. ನನ್ಗೆ ಎಲ್ಲಿ ಏನ್ ಅನ್ಬಿಡ್ತಾರೋ, ಎಲ್ಲಿ ಮಾತಾಡಿಸ್ದೆ ಹಂಗೆ ಹೋಗ್ಬಿಡ್ತಾರೋ ಅಂತ ಹೇಳಿ ಭಯ ಆಗ್ತಿತ್ತು. ಬಟ್ ಹೋಗ್ತಾ 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 ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸ್. ಅಂಡ್ ಅದಾದ್ಮೇಲೆ ನನ್ಗ ಅವ್ರ ಮೇಲೆ ಫೀಲಿಂಗ್ಸ್ ಇತ್ತು ಅಂಡ್ ಅವರಿಗೂ ನನ್ ಮೇಲೆ ಫೀಲಿಂಗ್ಸ್ ಇತ್ತು. ಇಬ್ರು ಹೇಳ್ಕೊಂಡಿರ್ಲಿಲ್ಲ. ಒನ್ ಫೈನ್ ಡೇ ಅವ್ರ ಅಮ್ಮನಿಂದ ನನಗ್ ಕಾಲ್ ಬಂತು. ಕಾಲ್ ಬಂದಾಗ ರಾಧಾ ಏನ್ ಮಾಡ್ತಿದ್ಯಾ ಅಂತ ಅಂದ್ರು. ನಾನು ಈ ತರ ಹೊರಗಡೆ ಇದೀನಿ ಅಮ್ಮ ಹೇಳಿ ಅಂತ ಅಂದೆ. ನೀವು ನನ್ ಮಗ ನಿನ್ನ ಲವ್ ಮಾಡ್ತಿದ್ದಾನಂತ. ಅಲ್ಲ ಹೌದಾ? ಇಲ್ಲ ಅದು ಇಲ್ಲ, ಅದು ಏನಾಗ್ಬಿಟ್ಟಿದೆ ಅಂದ್ರೆ ಇವ್ರಿಗೆ ಇಷ್ಟ ಆಗಿದೆ. ಇವ್ರು ಹೋಗಿ ಅವ್ರ ಅಮ್ಮನ ಹತ್ರ ಹೇಳ್ಕೊಂಡಿದ್ದಾರೆ, ನನಗ್ ರಾಧಾ ಅಂದ್ರೆ ಇಷ್ಟ ಅಂತ ಹೇಳಿ ಅವ್ರ ಅಮ್ಮನ ಹತ್ರ ಹೇಳ್ಕೊಂಡಿದ್ದಾರೆ. ಅವ್ರಮ್ಮ ಅವ್ರಿಗೆ, ನಾವು ಲಿಂಗಾಯತ್ಸ್, ಅವ್ರಮ್ಮ ಅಂದ್ರೆ ಅವ್ರ ಗೌಡ್ರು. ಅವ್ರಿಗೆ ಅವ್ರಮ್ಮಂಗೆ ಏನ್ ಕೋಪ ಅಂದ್ರೆ ನಮ್ಗೆ ಹೆಣ್ ನೋಡೋಕು ಬಿಡ್ಲಿಲ್ವಲ್ಲ ಇವನು ಅನ್ನೋ ತರ ಕೋಪ. ಆ ಕೋಪದಲ್ಲಿ ಅವ್ರು ಫೋನ್ ಮಾಡಿ ನನ್ ಮಗ ನಿನ್ನ ಲವ್ ಮಾಡ್ತಿದ್ದಾನಂತೆ ಅಂತ ಎಲ್ಲ ಹೇಳಿದ್ರು. ನನ್ ಹೌದಾ ಅಮ್ಮ, ಅಯ್ಯೋ ನನ್ ಗೊತ್ತಿರ್ಲಿಲ್ಲ ಇದು. ನನ್ಗೆ ಆ ಫೀಲ್ ಇತ್ತು. ಬಟ್ ಅವರು ಡೈರೆಕ್ಟ್ ಆಗಿ ನನ್ಗೆ ಯಾವತ್ತೂ ಹೇಳಿಲ್ಲ. ಅದಾದ್ಮೇಲೆ ಇಲ್ಲ ಅಮ್ಮ ನನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಎಲ್ಲ ಒಂದಷ್ಟು ಮಾತಾಡಿದ್ವಿ.
ಇವಾಗ ಏನ್ ಮಾಡೋದು ಅಂತ ಎಲ್ಲ ಕೇಳಿದ್ರು. ಏನ್ ಮಾಡೋದು ಅಂತ ನನ್ನ ಕೇಳಿದ್ರೆ ನಾನು ಏನ್ ಹೇಳಿ ಅಮ್ಮ ಅಂತ ಎಲ್ಲ ಹೇಳ್ದೆ. ಅವ್ರು ಹೋಗ್ಬಿಟ್ಟು ಮಾರನೇ ದಿನಾನೇ ಜಾತಕ ಎಲ್ಲ ನೋಡ್ಕೊಂಡ್ ಬಂದ್ರು. ಜಾತಕ ಎಲ್ಲ ಚೆನ್ನಾಗ್ ಹೊಂತು. ಅದಾದ್ಮೇಲೆ ಒಂದ್ ಫೈನ್ ಡೇ ಇವರೇ ನನ್ಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಹೇಳಿ ಅಂತ ಅಂದೆ. ನಾರ್ಮಲ್ ಆಗಿ ಕ್ಯಾಶುಯಲ್ ಆಗಿ ಮಾತಾಡಿದ್ವಿ. ಆಮೇಲೆ ಅವ್ರಿಗೆ ನನ್ ಮೇಲೆ ಫೀಲಿಂಗ್ಸ್ ಇದೆ ಅಂತ ನನ್ಗೆ ಯಾವಾಗ ಗೊತ್ತಾಯ್ತು, ಐ ಫೆಲ್ಟ್ ಲೈಕ್ ಪ್ರಪೋಸಿಂಗ್ ಹೆಮ್. ಅಂಡ್ ಫಸ್ಟ್ ನಾನೇ ಪ್ರಪೋಸ್ ಮಾಡಿದೆ. ಅವ್ರ ಅಮ್ಮಂಗೆ ಅವರು ಹೇಳಿದ್ರು, ಬಟ್ ನನ್ನ ಹತ್ರ ಹೇಳಿರ್ಲಿಲ್ಲ. ಬಟ್ ನನ್ ಕಡೆಯಿಂದ ಫಸ್ಟ್ ಪ್ರಪೋಸಲ್ ಆಗಿದ್ದು. ನಂಗೆ ನೀವಂದ್ರೆ ಇಷ್ಟ ಅಂತ ಹೇಳಿದ್ದೆ. ಅಂಡ್ ಅದಾದ್ಮೇಲೆ ಇರಿ ಬೇಡ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ದಿನ ಅವ್ರೆ ತಳ್ಳಿದ್ರು. ಯಾಕೆಂದ್ರೆ ಇವಾಗ ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಳ್ಬಾರ್ದಲ್ಲ, ಮುಂದಕ್ ತಳ್ಳಿದ್ರು. ಅಂಡ್ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವರು ಪ್ರಪೋಸ್ ಮಾಡಿದ್ರು. ಅವಾಗ ನಾನೊಂದ್ 2 ದಿನ ಮುಂದಕ್ಕೆ ಹಾಕ್ತೆ, ನೋಡೋಣ ಇರಿ ಅಂತ ಹೇಳಿ. ಯಾಕೆಂದ್ರೆ ನನಗೆ ಹೇಳಿದ್ರಲ್ಲ, ಅದಕ್ಕೆ ನಾನೊಂದ್ 2 ದಿನ ಮುಂದಕ್ಕೆ ಹಾಕ್ತೆ. ಅಂಡ್ ದೆನ್ ಓಕೆ ಲೆಟ್ಸ್. ಹೆಂಗ್ ಪ್ರಪೋಸ್ ಮಾಡಿದ್ರಿ ನೀವು? ಜಸ್ಟ್ ಹೋಗಿ ಹೇಳಿದ್ದಷ್ಟೇ? ಕಾಲಲ್ಲಿ ಹೇಳಿದ್ದು. ನಂಗ್ ನೀವಂದ್ರೆ ಇಷ್ಟ ಅಂತ ಹೇಳಿದ್ದ. ಅಂಡ್ ಅದಾದ್ಮೇಲೆ ಅವರು ಕಾಲ್ ಮಾಡಿ ಒಂದಷ್ಟು ಮಾತಾಡಿದ್ರು. ನನ್ಗದು ಕರೆಕ್ಟ್ ಆಗಿ ನೆನ್ಪಿಲ್ಲ. ಒಂದಷ್ಟು ಮಾತಾಡಿ, ಅಂದ್ರೆ ನಾನ್ ಬರಕ್ಕೂ ಮುಂಚೆ ಅವ್ರ ಜೀವನ ಬೇರೆ ತರ ಇತ್ತು. ಅಂಡ್ ಇಟ್ಸ್ ಲೈಕ್ ಕೆಲವೊಂದು ಪರ್ಸನ್ ಕೆಲವೊಬ್ರು ಜೀವನಕ್ಕೆ ಬಂದಾಗ ಅವ್ರ ಜೀವನ ಸ್ವಲ್ಪ ಒಂದು ಮಟ್ಟಗಾದ್ರೂ ಚೇಂಜ್ ಆಗುತ್ತೆ. ಇವ್ರಿಗೆ ಎಕ್ಸ್ಟ್ರೀಮ್ ಕೋಪ, ಇವ್ರಿಗೆ ತಾಳ್ಮೆ ಕಲ್ಸಿದ್ದೆ ನಾನು. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಅದು ಅವ್ರಿಗೆ ಸ್ವಲ್ಪ ಕೆಲವೊಂದ್ರಲ್ಲಿ ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಆಯ್ತು. ಎಲ್ಲ ಹೇಳಿದ್ರು, ನೀವ್ ಬಂದ್ಮೇಲೆ ಹಂಗಾಯ್ತು ಹಿಂಗಾಯ್ತು, ಐ ಆಮ್ ಹ್ಯಾಪಿ ವಿತ್ ಯು, ನಮ್ದಿಬ್ರದ್ದು ವೈಬ್ ಚೆನ್ನಾಗ್ ಮ್ಯಾಚ್ ಆಗುತ್ತೆ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ನನ್ನ ಮದ್ವೆ, ಅದು ಲವ್ ಪ್ರಪೋಸಲ್ ಅಲ್ಲ, ಅದು ನನ್ನ ಮದ್ವೆ ಆಗ್ತೀಯಾ ರಾಧಾ ಅಂತ ಕೇಳಿದ್ರು. ಇಟ್ ವಾಸ್ ಡೈರೆಕ್ಟ್ಲಿ ಅ ಮ್ಯಾರೇಜ್ ಪ್ರಪೋಸಲ್. ಅಂಡ್ ಐ ಸೆಡ್ ಯೆಸ್. ಅಂಡ್ ಅದಾದ್ಮೇಲೆ ಒಂದ್ 15 days ಏನೋ ಬಿಟ್ಟು ಅಮ್ಮನ ಹತ್ರ ಬಂದು, ನಮ್ಮಮ್ಮನ ಹತ್ರ ಬಂದು ಮಾತಾಡಿದ್ರು. ಅಂಡ್ ಮೈ ಮಾಮ್ ವಾಸ್ ಲೈಕ್ ಓಕೆ ಆಗಿ. ವೆಜ್ ಅಂಡ್ ನಾನ್ ವೆಜ್ ಓಕೆ. ಆಮೇಲೆ ಬಂತು ಇದು. ನಮ್ಮಪ್ಪನ ಹತ್ರ ಮಾತಾಡ್ಬೇಕಾದ್ರೆ ಬಂತು ಇದು. ಅವರು ಮೂಳೆ ಕಡಿತಾರೆ, ನೀನು ತರಕಾರಿ ಕಡಿತೀಯಾ, ಅಲ್ಲಿ ಹೋಗ್ಬಿಟ್ಟು ಹೆಂಗ್ ಬೇಸಾಕ್ತಿಯ ಅವ್ರಿಗೆ ಅಂತ ಬಂತು. ಅದಾದ್ಮೇಲೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಅವರಿಂದ ಸ್ವಲ್ಪ ನಾನ್ ವೆಜ್ ತಿನ್ನಕ್ ಕಲ್ತೆ. ಹಿಂದೆ ಒಂದ್ಸಲ ಅಂದ್ರೆ ರಾಮಾಚಾರಿ ಮಾಡ್ಬೇಕಾದ್ರೆ ನಮ್ಮ ಅಣ್ಣ ಋತ್ವಿಕ್ ಕೃಪಾಕರ್ ನಮ್ಮ ಅಣ್ಣ ಅವ್ನ್ ತಿನ್ಸಿದ್ದ. ಅದಾದ್ಮೇಲೆ ಕಂಟಿನ್ಯೂ ಆಗಿತ್ತದು. ಅಂದ್ರೆ ತುಂಬಾ ಸಲ ತಿಂದಿಲ್ಲ, ಲೈಕ್ 6 months ಅಲ್ಲಿ ಒಂದ್ 6 months ಅಲ್ಲಿ 1-2 ಸಲನೋ 3 ಸಲನೋ ಆ ತರ ಅಷ್ಟೇ. ಸೊ ಹಂಗಾಗಿ ನಂಗೆ ಸ್ವಲ್ಪ ರೂಢಿ ಇತ್ತಲ್ಲ. ಅಂಡ್ ಇವ್ರ ಸಲುವಾಗಿ ಸ್ವಲ್ಪ ಕುಕ್ಕಿಂಗ್ ಎಲ್ಲ, ನಾನ್ ವೆಜ್ ಕುಕ್ಕಿಂಗ್ ಎಲ್ಲ ಕಲ್ತ್ಕೊಂಡೆ. ಸೊ ಅಲ್ಲಿಗೆ ಮ್ಯಾನೇಜ್ ಆಯ್ತು. ಏನ್ ಇವಾಗ ಚಂದ ಮಾಡ್ತೀರಾ ನಾನ್ ವೆಜ್? ನನ್ಗೆ ಕಬಾಬ್ ಮಾಡ್ತೀನಿ, ಪೆಪ್ಪರ್ ಚಿಕನ್ ಮಾಡ್ತೀನಿ, ಚಿಕನ್ ಸಾಂಬಾರ್ ಮಾಡ್ತೀನಿ, ಅಷ್ಟೇ. ಚಿಕನ್ ಅಷ್ಟೇ ಗೊತ್ತು, ಬೇರೆ ಯಾವ್ದು ತಿಂದಿಲ್ಲ. ಚಿಕನ್ ಮಾಡಕ್ ಗೊತ್ತು, ಚಿಕನ್ ತಿಂದಿದ್ದೀನಿ. ಸೂಪರ್. ಅಂದ್ರೆ ಈಗ ರಣವು ಭಾರ್ಗವಿ ಎಲ್ಲೆಲ್ ದಿನ ನೋಡಿದಾಗ ಏನ್ ಹೇಳ್ತಾರೆ?